ಸ್ನೇಹಿತರೆ, ಇದು ನಮ್ಮ ತೋಟದ ಎಳ್ನೀರು. ನೋಡಿ, ಕೆಂದೆಳ್ನೀರು ಚಿಕ್ಕದಾಗಿದ್ರು ಭಾಳ ರುಚಿಯಾಗಿರುತ್ತೆ. ನೋಡಿ, ಹಾಗೆ ಕುಡಿದು ತೋರಿಸ್ತೀನಿ. ಸ್ವರ್ಗ. ನೀವು ಬೆಂಗಳೂರಲ್ಲೆಲ್ಲ ಒಂದು ಎಳ್ನೀರು ತೊಗೋಬೇಕು ಅಂದರೆ 60ರಿಂದ 70 ರೂಪಾಯಿ. ಅದೇ ನಮ್ಮೂರ ಹತ್ರ ರೈತರ ಹತ್ರ ಕೊಂಡುಕೊಳ್ಳೋದು ಬಂದವರು ಎಷ್ಟು ರೂಪಾಯಿ? 20-25 ರೂಪಾಯಿ ಈ ಟೈಮ್ಲಿ. ಅದು ಬೇಸಿಗೆಯಲ್ಲಿ. ಚಳಿಗಾಲದಲ್ಲಿ ಆಗ 10 ರೂಪಾಯಿ 10 ರೂಪಾಯಿ ಅಷ್ಟಿಗೆ ತೊಗೊಳ್ಳೋದು. ಸೊ ರೈತ್ರಿಗೆ ಸಿಗ್ತಾ ಇಲ್ಲ ನಿಜವಾದ ಒಂದು ಬೆಲೆ. ಅದು ನಮ್ಮ ರೈತರಿಗೂ ಸಿಗಬೇಕು. ತಡೆಯವ ಅವ ಕುಡೀರಿ. ಸೊ ವಿಷಯ ಏನಂತ ಅಂದರೆ, ಬೇರೆ ಬೇರೆ ಏನೋ ಥರ ಕುಡಿತೀವಿ, ಕೂಲ್ ಡ್ರಿಂಕ್ಸ್ ಅಂತೆ, ಅದಂತೆ ಇದಂತೆ, ಸಾಫ್ಟ್ ಡ್ರಿಂಕ್ಸ್ ಅಂತೆ ಅಂತ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬ ಹೆಲ್ದಿಯರು ಎಳ್ನೀರು. ದಿನಕ್ಕೊಂದು ಕುಡಿದ್ರೆ ಭಾಳ ಆರೋಗ್ಯವಾಗಿರ್ತೀವಿ. ಸೊ ಏನು ಯಾವುದೇ ರೀತಿ ಆ್ಯಡೆಡ್ ಶುಗರ್ಸ್ ಎಲ್ಲ ಎಂಥದಿಲ್ಲ. ಸೊ ಫ್ರೆಶ್ ಆ್ಯಡೆಡ್ ಶುಗರ್ ಫ್ರಮ್ ಇದು ಟೆಂಡರ್, ಇದು ಏನು ತೆಂಗಿನ ಮರದಿಂದನೇ, ಕೋಕೋನಟ್ ಟ್ರೀಯಿಂದನೇ ಶುಗರ್ ಆ್ಯಡ್ ಆಗುತ್ತೆ ಇದಕ್ಕೆ. ಸೊ ಅದರಿಂದ ಅಷ್ಟು ರುಚಿ. ಸೊ ನಾನಂತೂ ಬಂದರೆ ಯಾವಾಗಲೂ ಕುಡಿತಾ ಇರ್ತೀನಿ. ತುಂಬ ಚೆನ್ನಾಗಿತ್ತು ಎಳ್ನೀರು. ಬನ್ನಿ, ಹಂಗೆ ನಿಮಗೆ ಮುಂದೆ ತುಂಬಿಸ್ಕೊಂಡು ಹೋಗ್ತೀನಿ ತೋಟನ. ಸ್ನೇಹಿತರೆ, ನಿಮಗೆ ಹಂಗೆ ಮಾತಾಡಿಸ್ತಾ ನಮ್ಮ ಪಕ್ಕದ ಗದ್ದೆಲ್ಲೇ ಇದು ನಮ್ಮ ದೊಡ್ಡಪ್ಪ ಅವ್ರ ಗದ್ದೆ, ಕರ್ಗ ದೊಡ್ಡಪ್ಪ ಅಂತ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ. ಇಲ್ಲೇನೋ ಮಾಡ್ತಾವ್ರೆ. ನಮಸ್ಕಾರ ಕರ್ಗ ದೊಡ್ಡಪ್ಪ ಅವ್ರಿಗೆ. ನಮಸ್ಕಾರ. ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಏನು ಸತ್ತ ಕೀಳ್ತಾ ಇದ್ದೀರಿ? ಸತ್ತ ಕೀಳ್ತಾವ್ರಿ ಗದ್ದೆಲಿ. ನೋಡೋಕೆ ಹಿಂಗೆ ಅವರೇ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಭಾಳ ಕಾಲು ಎಳಿತಿದ್ರು ನಮ್ದು, ಭಾಳ ತಮಾಷೆ ಮಾಡ್ತಾ ಇದ್ರು. ಏನ್ ದೊಡ್ಡಪ್ಪ ಅಲ್ವಾ? ಈಗಲೂ ಎಳಿತೀನಿ ನಿನ್ಗೆ. ಈಗ್ಲೂ ಏನ ಕಾಲ ಬೇರೆ ಏನಾರು ಎಳಗ್ ಇಳ್ದು ಬಿಟ್ರಿ. ಈಗ ರೈತರು ಇದೆಲ್ಲ ಮಾಡ್ತಿರಲ್ಲ, ಎಷ್ಟು ಕಷ್ಟ? ಭಾರಿ ಕಷ್ಟ. ನಮಗ ಅಷ್ಟಿಷ್ಟು ಕಷ್ಟವಲ್ಲ. ಹಾ, ಮನಗ್ ತಕ್ಕ ಹೋಗೋತ್ಗೆ ನಮ್ ಕಷ್ಟ ಬೇಡ. ಮಳೆಯೇ ಊದ್ ಬಿಡ್ತದೆ, ಕೈಗೆ ಸಿಕ್ಕುದಿಲ್ಲ. ಏನಪ್ಪ ಮಾಡಮ್ಮ, ಹಿಂಗಾಗದೆ ರೈತರ ಕಷ್ಟ ಭಾರಿ ಕಷ್ಟ. ಆಮೇಲೆ ಹಂದಿ, ಆನೆ, ಆಮೇಲೆ ಬ್ಯಾಡ, ಆಮೇಲೆ ಕೋತಿ, ಆಮೇಲೆ ಇವು ಯಾಕೂಡೋದು ಇವು 4-5 ಪ್ರಾಣಿಗಳು, ನವಿಲುಗಳು ಇವೆಲ್ಲ. ಎಷ್ಟು ವಯಸ್ಸು ನಿಮಗೆ? ನಮಗೆ 66-8 ನಡೀತಾವೆ. ಇದೆಲ್ಲ ನೀವೇ ಇದು ಮಾಡಿಸಿರೋದು? ಇದೆಲ್ಲ ನಾನೇ ಮಾಡಿಸಿರೋದು. ನೋಡ್ಕತ್ತಿರೋದು ನೀವೇ? ಸ್ನೇಹಿತರೆ, 68 ವಯಸ್ಸಾಗಿದೆ, ಆದರೂ ದುಡಿತಾ ಇದ್ದಾರೆ, ಗದ್ದೆಗೆ ಬಂದು ಕೆಲಸ ಮಾಡ್ತಾರೆ. ನೋಡಿ ಎಷ್ಟು ಗಟ್ಟಿಮುಟ್ಟಾಗಿದ್ದಾರೆ. ನಾವು ಬ್ಯಾಂಗ್ಳೂರಲ್ಲಿ ಇಲ್ಲೋಗಿ ಹಿಂಗೆ ಬಂದುಬಿಟ್ರೆ ಅಯ್ಯೋ ಸುಸ್ತು ಅಂತ ಕೂತ್ಕೋತೀವಿ. ಅಂಥದ್ರಲ್ಲಿ ಎಷ್ಟು ಕಷ್ಟ ಜೀವನ. ಪಂತಳಿ ಗಂಟ ಹೋಗಿ ಬರ್ತೀರಾ? ಓ, ಅಷ್ಟು ಶಕ್ತಿಯಾಗಿದ್ದೀನಿ ಅಂತ ಇದ್ದಾರೆ ಅವರು. ಮೊನ್ನೆ ತಾನೇ ಇದಕ್ಕೆ ಯೂರಿಯಾ ಅಲ್ವಪ್ಪ ಇದು? ಉಪ್ಪು ಯೂರಿಯಾ ಹಾಕಿದ್ದೀವಿ. ಗದ್ದೆ ನೋಡ್ತಾ ಇರ್ಬೋದು ನೀವು ಗದ್ದೆಯಲ್ಲಿ ಉಪ್ಪು ಯೂರಿಯಾ. ರೇಷ್ಮೆ ಇದಕ್ಕೆ ನೆಕ್ಸ್ಟು ಬೆಳೆಗೆ, ನೆಕ್ಸ್ಟ್ ಮರಿಗಿರಿ ತಂದರೆ ಆಗಬೇಕು ಅಂತ. ಇಷ್ಟು ಸ್ನೇಹಿತರೆ, ಇಷ್ಟು ಬೆಳೆದಿರುತ್ತೆ ನಮ್ಮ ಇಪ್ಪನೇರಳೆ ಕಡ್ಡಿ. ಇವಾಗ ಮರಿ ತಗೋಬೇಕು ಇದಕ್ಕೆ. ಕೆಲವರು ಬಿಡಿಸಿ ಹಾಕ್ತಾರೆ ಸೊಪ್ಪನ್ನ, ನಾವು ಹಂಗೆಲ್ಲ ಕುಯ್ದು ಹಾಕ್ತೀವಿ. ಇದನ್ನೇ ಕಡ್ಡಿಗಳನ್ನೇ ಇಷ್ಟಿಷ್ಟು ಹಿಡ್ಕೊಂಡು ಇಷ್ಟು ನೇರಕ್ಕೆ ಕುಯ್ಕೋತಾರೆ. ಇದು ಕುಯ್ಕೋದು ಈ ಥರ ಕುಯ್ಕೋದು, ಈ ಥರ ಕೂದು ಮರಿಗೆ ಹಾಸೋದು. ನಾನು ತೋರಿಸ್ತೀನಿಲ್ಲಪ್ಪ, ಅದನ್ನೇ ಹಿಡ್ಕೊ. ಸೊ ಸ್ನೇಹಿತರೆ, ಈ ಥರ ಇರುತ್ತೆ. ಈ ಥರ ಹಿಡಿದು ಹಿಂಗೆ ಇಷ್ಟು ಗಾತ್ರಕ್ಕೆ ಹಿಡ್ಕೊಂಡು ಹಿಂಗೆ ಇಷ್ಟು ಕುಯ್ದು ಹಾಕ್ತೀವಿ. ಹಿಂಗೆ ಹಾಸ್ತೀವಿ. ಸೊ ಇದು ನಮ್ಮ ಒಂದು ರೈತರ ಪಾಡು ಹಳ್ಳಿಗಳಲ್ಲಿ. ಇನ್ನು ಇದೊಂದು ನಾವು 1 ಎಕರೆಗೆ ಹಾಕಿದ್ದೀವಿ ಸೊಪ್ಪನ್ನ. ಇನ್ನೊಂದು ಎಕರೆಯಲ್ಲಿ ಭತ್ತ ಒಂದ್ಸಲ ಭತ್ತ ಬೆಳೆದ್ರೆ ಒಂದ್ಸಲ ರಾಗಿ ಬೆಳ್ಕೊತೀವಿ. ಸೊ ಸ್ನೇಹಿತರೆ, ಇಲ್ಲಿಂದ ಹಿಂಗೆ ಎತ್ತಿದ್ರೆ ನಮ್ಮ ಇಡೀ ಜಮೀನಿಗೆ ನೀರು ಹೋಯ್ತದೆ ಇಷ್ಟು. ಈಗ ನಮ್ಮ ಇದೆಲ್ಲ ತೋರಿಸಿದ್ವಿ ನಿಮಗೆ, ಇಪ್ಪನೇರಳೆ ಕಡ್ಡಿ ತೋಟನ. ಈಗ ನಿಮಗೆ ನಮ್ಮ ಭತ್ತದ ಗದ್ದೆ ತೋರಿಸ್ತೀನಿ, ಏನು ಬೆಳಿತೀವಿ, ಹೆಂಗೈತೆ ಅಂತ. ಬನ್ನಿ. ಸೊ ಇಲ್ಲಿ ಉಳ್ಮೆದೆ ಎಲ್ಲ ಹಾಕ್ಕೊಂಡಿದ್ದೀವಿ ಎತ್ತುಗಳಿಗೆ.
ಇಲ್ಲೇ ನಾವು ಎತ್ತನೆಲ್ಲ ತಂದು ಕಟ್ಟೋದು. ರಾತ್ರಿ ಎಲ್ಲ ನಮ್ಮ ಮನೇಲಿ ಇರ್ತವೆ, ಬೆಳಗ್ಗೆ ಹೊತ್ತಾದರೆ ಇಲ್ಲಿ ತಂದು ಕಟ್ಟಿದ್ರೆ ಸಂಜೆ ಬಿಡಿಸ್ಕೊಂಡು ಹೋಗ್ತೀವಿ. ಸೊ ಹುಲ್ಮೇದಲ್ಲಿ ಹುಲ್ಲನ್ನೆಲ್ಲ ತೊಗೊಂಡೋಗಿ ಹಾಕ್ತೀವಿ. ಈಗ ನೀವೇನು ನೋಡ್ತಾ ಇದ್ದೀರ, ಇದು ನಮ್ಮ ಭತ್ತದ ಗದ್ದೆ. ಇದೆಲ್ಲ ಕಟ್ಟಿರೋದು ಹಂದಿ. ಸ್ವಲ್ಪ ಕಾಡಂದಿ ಕಾಟ ತುಂಬ ನಮ್ಮೂರಲ್ಲಿ. ಯಾರ ಹತ್ರ ಹೇಳಿದ್ರೆ ಕಾಡಿನಂಚಲ್ಲಿರೋ ರೈತರಿಗೆಲ್ಲ ಅದೇ ಕಾಟ. ಸ್ವಲ್ಪ ನೋಡಿ, ಭತ್ತ ಬೆಳೆದು ತೆನೆ ತೇಲ್ತೈತೆ. ಇನ್ನು 15 ದಿನದಲ್ಲಿ ಕಟಾವಾಯ್ತೆ. ಇನ್ನು 15 ದಿನದಲ್ಲಿ ಕಟಾವಿಗೆ ಬರುತ್ತೆ ಸ್ನೇಹಿತರೆ ಇದು. ಇದು ನಮ್ಮ ಭತ್ತದ ಗದ್ದೆ. ಮಧ್ಯದಲ್ಲಿ ಒಂದಷ್ಟು ಇದಾಕಿದ್ದೀವಿ, ತೆಂಗಿನಕಾಯಿ ಮರಗಳವೆ. ಈಗೆಲ್ಲ ಇವೆಲ್ಲ ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳು, ಆಮೇಲೆ ಮರ ಆಯ್ತವೆ. ಸೊ ಇದು ನಮ್ಮ ಭತ್ತದ ಗದ್ದೆ. ನೋಡಿ ಹೆಂಗಿದೆ, ಹೆಂಗೆ ತೆನೆ ಬಾಗಿ ತೂಗ್ತೈತೆ. ನೋಡೋದೇ ಚೆಂದ ಇದನ್ನು ಸ್ನೇಹಿತರೆ, ತೆನೆ ಬಾಗಿ ತೂಗೋದನ್ನ. ಸೊ ಇದು ನಮ್ಮ ಭತ್ತದ ಗದ್ದೆ. ನೋಡಿದ್ರಲ್ಲ, ಇದು ನಮ್ಮ ಜೀವನ ಹಳ್ಳಿಲಿ. ಸೊ ಇದನ್ನೆಲ್ಲ ಬೆಳಿತೀವಿ. ಹಿಂಗೆಲ್ಲ ಕಾಯಿ ಬಿದ್ದಿರುತ್ತೆ. ನಮ್ಮಪ್ಪ ಯಾವುದೋ ಕಾಯಿ ಬಿದ್ದೈತೆ ಎತ್ಕೊಬರಕ್ಕೆ ಹೋಗೋರೆ. ಇಷ್ಟು ನಮ್ಮ ತೋಟ. ಮುಂದೆ ನಿಮಗೆ ಕಟಾವು ಬಂದಾಗ ಹೆಂಗೆ ಏನು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನೀಟಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಬೇಸಾಯ ಹೆಂಗೆ ಮಾಡ್ತೀವಿ ಏನು ಅಂತ ಅದನ್ನು ಮುಂದೆ ನಿಮಗೆ ಮೀಟ್ ಮಾಡಿ ಹೇಳ್ತೀನಿ. ಎಲ್ಲ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ಎಲ್ಲ ಕಡೆ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಅಂತ. ಈಗಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ರೈತರ ಮಕ್ಕಳಿಗೇ ಹೆಣ್ಣು ಕೊಡ್ತಾ ಇಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ರೈತರ ನೀವು ಎಷ್ಟೇ ಭೂಮಿಲಿ ಬೆಳೆ ಬೆಳೀರಿ ಅಥವಾ ನೀವು ಎಷ್ಟೇ ಇದರಲ್ಲಿ ಇದು ಮಾಡಿ, ಅವ್ರಿಗೊಂದು ಹೆಣ್ಣಂತೂ ಕೊಡ್ತಾ ಇಲ್ಲ. ಮುಂದೊಂದು ದಿನ ಹೆಂಗಾಗತ್ತೆ ಅಂದರೆ, ಜಾಗಕ್ಕೆ ಅಂದರೆ ಭೂಮಿಗೆ ಚಿನ್ನದ ಬೆಲೆ ಬಂದಾಗ ಅರ್ಥ ಆಗುತ್ತೆ ಎಲ್ರಿಗೂ. ನಾವು ತಿನ್ನೋ ಅನ್ನಕ್ಕೆ ಚಿನ್ನದ ಬೆಲೆ ಬಂದಾಗ ಅರ್ಥ ಆಗುತ್ತೆ. ಒಂದೊಂದು ಅಕ್ಕಿ ಕಾಳು ಚಿನ್ನದ ರೇಟ್ ಆದಾಗ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ರೈತರ ಮಕ್ಕಳೇ ಅವ್ರಿಗೂ, ರೈತರು ಒಬ್ಬರು ಇವರೇ, ಅವ್ರಿಗೂ ನೀವು ಮದುವೆ ಆಗಿ ಒಂದು ಸಂಸಾರ ಮಾಡಿ ಮುಂದೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಷ್ಟಪಟ್ಟು ಬದುಕ್ತಾ ಇದ್ದಾರೆ ರೈತರು ಅಂತ ಹಳ್ಳಿಗಳಲ್ಲಿ. ಸೊ ನೋಡ್ತಾ ಹೋಗ್ತಾ ಇದ್ದಾರೆ ರೈತರ ಕಷ್ಟ. ಒಂದಲ್ಲ ಎರಡಲ್ಲ, ಆನೆಗಳ ಕಾಟ, ಹಂದಿಗಳ ಕಾಟ. ಒಂದೊಂದು ಸಲ ಮಳೆ ಜೋರಾಗಿ ಬಂದರೆ ಈ ತಿನ್ನೋ ಬೆಳೆನೂ ಕೈಗೆ ಸಿಗಲ್ಲ. ಸೊ ಇಷ್ಟೆಲ್ಲ ಇದ್ರಗಳ ಮಧ್ಯೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅಲ್ವಪ್ಪ? ರೈತರಿಲ್ಲ ಅಂದರೆ ನಿಮ್ಗೆ ಅನ್ನನೇ ಇಲ್ಲ. ಅಂತಿಯವ್ರಿಗೆ ಎಣ್ಣೆ ಕೊಡೋದಿಲ್ಲ. ರೈತರು ಏನೇ ಕಷ್ಟ ಬಂದರೂ ರೈತರ ಅನ್ನ ಹಾಕ್ತಾರೆ. ನಿಮಗೆ ಈ ಕಂಪ್ನಿಗಳೆಲ್ಲ ಮುಚ್ಚೋದ್ರೆ ಅನ್ನವೇ ಇಲ್ಲ. ಬೇಕಾದ್ರೆ ನಿಮ್ಗೆ ಖರ್ಚಿಗೆ ದುಡ್ಡು ಇಲ್ಲ. ರೈತರಂತೂ ಬೆಳೀತಾರೆ. ಅಲ್ಲ ಕಣಪ್ಪ, ಇದು ಬೆಳೀಲಿಲ್ಲ ಅಂದರೆ ಎಷ್ಟು ದುಡ್ಡಿದೆ, ಏನು ಪ್ರಯೋಜನ? ಕೋಟಿ ಮಡಗಿರು, 1000 ಕೋಟಿ ಮಡಗಿರು, ತಿನ್ನೋದು ಒಂದು ಇಡೀ ಅನ್ನನೇ. ಹೌದು, ಅದು ರೈತನ ಬೆಳೆದದ್ದೇ. ನೀವು ನಿಮ್ಮ ದುಡ್ಡು ನೀವು ಸಂಪಾದನೆ ಮಾಡ್ತಿರಲ್ಲ, ಆ ದುಡ್ಡು ಯಾರೂ ತಿನ್ನೋದಿಲ್ಲ. ಅದಕ್ಕಾಗಿ ಯಾವುದೇ ಹೆಣ್ಮಕ್ಳಾಗಲಿ ರೈತರ ಕಡೆಗಾಣಬೇಡಿ. ರೈತರ ಮಕ್ಕಳೇ ನಿಜವಾದ ರೈತರು, ನಿಜವಾದ ಅನ್ನದಾತರು, ರೈತರು ಸೈನಿಕರು. ಅವರಿಲ್ಲ ಅಂದರೆ ನೀವು ಜೀವನದಲ್ಲಿ ಯಾವ ಮಿನಿಸ್ಟ್ರ್ ಅಲ್ಲ, ಯಾವನು ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಈ ಇಂಡಿಯಾದಲ್ಲಿ. ಈಗಲೇ ನೋಡಿದ್ದೀರಿ, 28 ಜನನೋ ಏನೋ ಪಾಪ ಅಮಾಯಕರು ಸುಮ್ಮನೆ ಹಿಂಗೆ ನಮ್ಮಂಗೆ ನೋಡೋಕೆ ಹೋದವರು, ಇಲ್ಲೆಲ್ಲ ಇದು ಮಾಡ್ತೀವಿ ಅಂತ ನೋಡೋಕೆ ಹೋದವರು ಅಮಾಯಕರು ಸಾಯಿಸ್ಬಿಟ್ರು. ಅಂಥವ್ರಿಗೆ ತಕ್ಕ ಸಾಕ್ಷಿಗೆ ಇದು ಮಾಡದೆ ಹೋದ ಮೇಕೆ ನೀವು ಯಾವ ಮಿನಿಸ್ಟ್ರುಗಳು ನೀವು BJP ಅವ್ರು ಮಾಡಿದ್ರು ಅನ್ನೋದು, ಕಾಂಗ್ರೆಸ್ನವ್ರು ಮಾಡಿದ್ರು ಅಂದರು, ನಿಮ್ಮ ಗುದ್ದಾಡಿ ಬಡತ ಮಕ್ಕಳು ಸಾಯಿಸಾಗ್ಬಿಡ್ತಾ ಇದ್ದೀರಿ. ನೀವು ನೆಟ್ಟಿಗೆ ನೇರಕ್ಕೆ ನೀವು ರಾಜಕೀಯ ಮಾಡೋದು ಬಿಟ್ಟು ನಮ್ಮ ದೇಶ ಕಾಪಾಡಿ, ನಮ್ಮ ಜನ ಕಾಪಾಡಿ, ಸೈನಿಕರಿಗೂ ಒಂದು ಬೆಂಬಲ ಕೊಡಿ. ಮೊದಲು ಸೈನಿಕರು ಕೊಟ್ಟರೆ ನಮ್ಮ ದೇಶ ಕಾಯೋದು. ದೇಶಕ್ಕಾದ್ರೆ ನಮ್ಮ ರೈತರಿಗೆ ಸುಮಾರು ಬೆಂಬಲ ಬೆಲೆ ಕೊಡಿಸಿ. ನಾವು ತಕ್ಕೋದು 4 ರೂಪಾಯಿಗೆ, ನೀವು ಕೊಡೋದು 100 ರೂಪಾಯಿಗೆ ಅಂದರೆ ಅದಾದ? ನಮ್ಮ ರೈತರು ಬೆಳೆದ್ರಿಯೇ ನಿಮ್ಗೆ ಅನ್ನ. ರೈತರಿಗೆ ಸೌಲಭ್ಯ ಕೊಡಿ. ಯಾವುದೇ ಒಂದು ಉಪ್ಪು ಸೂಪರೇ ಆಗಲಿ, ಯಾವುದೇ ಆಗಲಿ, ಒಂದೊಂದು ಬೆಳೆಗೂ ಹೆಚ್ಚಿಸ್ಕೆ ಹೋಯ್ತಾ ಇರ್ತೀರಿ. ಒಂದು 6 ತಿಂಗಳಿಗೆ 3 ತಿಂಗಳಿಗೆಲ್ಲ ರೈತರು ಬೆಳೆಯೋದು ಮಾತ್ರ ಅಷ್ಟೇ. ನಾವು ರೇಷ್ಮೆ ಬೆಳೆ ಕೂಡ 700 ರೂಪಾಯಿ ಅಂತೀವಿ. ಇಲ್ಲಿ ಒಂದು ಆಳಿಗೆ ಖರ್ಚಾಗೋದು 600 ರೂಪಾಯಿ. ನಮ್ಮ ಬೆಳೆಯೋದು 700 ರೂಪಾಯಿಗೆ, ಒಂದು ಆಳಿಗೆ ಖರ್ಚಾಗೋದು 600 ರೂಪಾಯಿ. ನೀವು ಕೊಡಿಸೋದು ಒಂದು ಟೈಮಿಗೆ ಒಂದೊಂದು ಟೈಮಲ್ಲಿ ಬರೀ 400 ರೂಪಾಯಿಗೆ ಬರುತ್ತೆ, 200 ರೂಪಾಯಿಗೆ ಬರುತ್ತೆ. ಹಾಗೇನು ಮಾಡೋಕ್ಕಾಯ್ತು ರೈತನಲ್ಲಿ? ಇವರು ನಮ್ಮಪ್ಪ ಹೇಳ್ತಾ ಇರೋದು, ರೈತ ಖರ್ಚನ್ನೇ 1000 ರೂಪಾಯಿ ಮಾಡಿಬಿಟ್ಟು
ಬೆಳೆನೇ 900 ರೂಪಾಯಿಗೆ ಮಾರಿದ್ರೆ ಏನು ಅದರಲ್ಲಿ ದುಡ್ಕೊಂಡು ತಿನ್ಬೇಕು, ತನ್ನ ಕೈಯಿಂದ ಹಾಕಿ ಇದು ಮಾಡಬೇಕು ಹೊರತು ಎಲ್ಲ ಇದಾಗ್ತಿದೆ. ದೇಶದಲ್ಲಿ ಪಾಪ ರೈತರಿಗೆಲ್ಲ ಸಾಲ ಕೊಡ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಹಿಂಸೆ. ರೈತರಿಗೆ ಸೌಲಭ್ಯ ನೀವು ಸರ್ಕಾರದವರು ಗೆಲುವು ಗಂಟ ರೈತರಿಗೆ ಬರ್ತೀರಿ, ಇಲ್ಲಿ ಸೌಲಭ್ಯ ನಾಮ ಅದು ಕೊಡ್ತೀವಿ, ಭಾಗ್ಯ ನಿಮ್ಗೆ ಯಾವ ಭಾಗ್ಯನೂ ಕೊಡದವರು ರೈತರು ಬದುಕ್ತಾರೆ. ನೆಮ್ಮದಿಯಿಂದ ನೆಟ್ಟಿಗೆ ಸೌಲಭ್ಯ ಕೊಟ್ಬಿಟ್ರು ಸಾಕು, ಕೊಡುವುದ ರೈತರಿಗೆ. ನಾವು ಆ ಭಾಗ್ಯ ಈ ಭಾಗ್ಯ ಎಲ್ಲನೂ ಬುಟ್ಟು ಹಾಕ್ಬಿಟ್ಟು ರೈತರಿಗೆ ಸೌಲಭ್ಯ ಕೊಡಿ. ನಿಮ್ಮಂತೆಯವ್ರಿಗೆ ದೇಶನೇ ಕಾಪಾಡೋರು ರೈತರು, ಸೈನಿಕರು. ಅವರ ನೀವು ಗೌರವಿಸ್ಲಿಲ್ಲ ಅಂದರೆ ನೀವು ಮನುಷ್ಯರೇ ಅಲ್ಲ ಅಂತ ಅರ್ಥ. ಅದಂತೂ ಹೇಳ್ತೀನಿ ಗೌರವ ನ್ಯಾರವಾಗಿ. ನಿಮ್ಮ ರಾಜಕೀಯದವರು ಸೈನಿಕರು ರೈತರು ಕಾಪಾಡಿದ್ರೆ ನೀವು ಮನುಷ್ಯರು. ನಿಜ. ಒಂದು ಟೈಮಲ್ಲಿ ಸೈಕಲ್ ಯಾರಾದ್ರೂ ಇದೆ ಅಂದರೆ ಎತ್ಕೊಂಡು ಓಡೋಗ್ಬಿಡ್ತಿದ್ವಿ. ಅದು ಈ ಥರ ಸೈಕಲ್ಗೆಲ್ಲ ನಮ್ಗೆ ಎಟಕ್ಸ್ತಾನೆ ಇರಲಿಲ್ಲ. ಇಲ್ಲೊಂದು ಕಾಲು ಹಾಕ್ಕೊಂಡು ಹಿಂಗೆ ಹೊಡಿತಾ ಇದ್ವಿ. ಸೊ ಅದೊಂದು ನೆನಪು. ಯಾರ ಥರ ಸೈಕಲ್ಲು ಅಥವಾ ಏನೋ ಒಂದು ಇದೆ ಅಂದರೆ ಭಾಳ ಖುಷಿಯಾಗೋದು. ಸೊ ನಮ್ಮೂರಿಗೆ ಬಂದು ಈ ಥರ ಭಾಳ ದಿವಸಗಳಾದ್ಮೇಲೆ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಖುಷಿ ಆಗ್ತಾಯಿದೆ. ಆಮೇಲೆ ಇನ್ನೊಂದು ವಿಷಯ ಏನಂತ ಅಂದರೆ, ಯಾರಾದರೂ ತೋಟದ ಹತ್ರ ಕೆಲಸ ಮಾಡ್ತಾರೆ ಅಂತ ಅಂದರೆ ನಮಗೆ ಖುಷಿ ಆಗೋದು. ಯಾರು ತೋಟದ ಹತ್ರ ಏನಾದ್ರು ಕೆಲಸ ಮಾಡೋಕ್ಕೆ ಬಂದವ್ರೆ ಅಂತ ಅಂದರೆ ಓಡ್ಬಿಡ್ತಿದ್ವಿ ಸೈಕಲ್ ತಗೊಂಡು ಹೊಲದ ಹತ್ರಕ್ಕೆ. ಅಂದರೆ ಮನೆ ಇರೋದಕ್ಕಿಂತ ಹೊಲ ಹತ್ರ ಹೋಗೋದು ಅಂದ್ರೆ ನಮಗೊಂಥರ ಖುಷಿ. ಹಿಂಗೆ ಸೈಕಲ್ ತೊಗೊಂಡು ಹೊಲದ ಹತ್ರಕ್ಕೆ ಹೋಗುವಂಥದ್ದು. ಈಗೆಲ್ಲ ಸ್ವಲ್ಪ ವೆಹಿಕಲ್ಸ್ ಅದು ಇಂತ ಅಂತ ಬಂದುಬಿಟ್ಟು ಬಾಡಿಗೆ ಎಕ್ಸಸೈಸ್ ಆಗಲ್ಲ. ಇವೇ ಹಿಂಗೆ ಸೈಕಲ್ ಹೊಡಿಯೋದು ಒಂದು ಎಕ್ಸಸೈಸು. ಆ ಥ್ರೆಡ್ ಮಿಲ್ ಏನೇನೋ ಮಾಡ್ತೀವಲ್ಲ, ಸೊ ಅದೇ ರೀತಿ ಈ ಥರ ಒಂದು ಸೈಕಲ್ ಹೊಡಿಯೋದೇ ನಮಗೊಂದು ಎಕ್ಸಸೈಸು. ಸೊ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಸೈಕಲ್ ಹೊಡಿತಾ ಇರೋದು. ಅದೇ ಹಳೆ ನೆನಪುಗಳೆಲ್ಲ ಒಂದು ಸಲ ಕಣ್ಮುಂದೆ ಬಂದಂಗೆ ಹೋಯ್ತು. ಸೊ ಖುಷಿ ಆಯಿತು. ನಮ್ಮೂರಲ್ಲಿ ಎಲ್ಲ ಥರ ಒಂದು ಇದು ಮಾಡಿ ಇವತ್ತು ಬಂದು ಭಾಳ ದಿವಸಗಳ ನಂತರ ಖುಷಿ ಆಯಿತು. ಹ್ಯಾಪಿ. ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ. ನಾನು ನಿಮ್ಮ ಪ್ರತಾಪ್ ಮಾಡ್ತಾ ಇದ್ದೀನಿ. ಬರ್ತೀನಿ. ಬಾಯ್ ಬಾಯ್.